ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ನಾನಿವತ್ತು ತಿಳಿಸ್ಕೊಡ್ತಾ ಇರೋದು ಕನ್ಯಾ ರಾಶಿ ಮತ್ತು ಮಕರ ರಾಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕನ್ಯಾ ರಾಶಿ 2025ರ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಅಂತ ಮೊದಲಿಗೆ ತಿಳಿಸಿಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಕನ್ಯಾ ರಾಶಿಗೆ ಯುಗಾದಿಯ ಸಂವತ್ಸರದ ಫಲಗಳು ಏನೆಲ್ಲ ಫಲಗಳನ್ನು ಕೊಡ್ತಾ ಹೋಗುತ್ತೆ ನೋಡೋಣ ಬನ್ನಿ. ಕನ್ಯಾ ರಾಶಿಯವರು ಈ ಒಂದು ವ್ಯಕ್ತಿಯನ್ನು ಪ್ರೀತಿಯ ಭಾವನೆ ಹೊಂದಿರುವಂತಹ ಒಂದು ರಾಶಿ. ಕನ್ಯಾ ರಾಶಿ ಅಂದ್ರೇನೆ ಪ್ರೀತಿ ಹಂಚೋದ್ರಲ್ಲಿ ಎತ್ತಿದ ಕೈ. ನೋಡಿ, ಯಾರೆಲ್ಲ ಕನ್ಯಾ ರಾಶಿ ಇರಬಹುದು ನೋಡ್ತಾ ಬನ್ನಿ. ಅವರು ಒಂದು ಕೈ ಪ್ರೀತಿಯಲ್ಲಿ ಮೇಲ್ಗೈ ಅಂತಾನೆ ಹೇಳ್ಬೋದು. ಹಾಗೆ ಇರ್ತಾರೆ ಅವರು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಪ್ರೀತಿ ಹಂಚಿ ಹೋಗ್ತಾರೆ ಅಂತ ಅಂದ್ರೆ ಅದು ಕನ್ಯಾ ರಾಶಿ. ಆದ್ರೆ ನಿಮಗೆ ಬಹಳ ಮೋಸ ಆಗುವಂತಹ ರಾಶಿ ಕೂಡ ಅದೇನೆ. ಯಾಕಂದ್ರೆ ಹೆಚ್ಚು ಪ್ರೀತಿ ಎಲ್ಲಿ ಕೊಡ್ತೀರಾ ಅಲ್ಲಿ ಮೋಸ ಹಾಗೆ ಆಗುತ್ತೆ ಅಲ್ವಾ? ಸೊ ಅದೇ ತರ ಕನ್ಯಾ ರಾಶಿಯವರಿಗೆ ಏನಾಗ್ತಿದೆ ಅಂತ ಅಂದ್ರೆ ಪ್ರೀತಿಯನ್ನು ಹಂಚೋದ್ರಲ್ಲಿ ಅವರು ಹಿಂದೆ ಮುಂದೆನೇ ನೋಡೋದಿಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಮೋಸ ಮಾಡ್ತಿದಾರಪ್ಪ, ನಮ್ಮನ್ನು ನಂಬಿದವರೇ ಮೋಸ ಮಾಡ್ತಾರೆ. ಈಗ ಹೆಂಗೆ ಅಂತ ಅಂದ್ರೆ ಆ ಒಂದು ಬೋರ್ಡ್ ಹಾಕೊಂಡು ಬಿಡಿ, ನಿಮ್ಮ ಪ್ರೀತಿ ಪುಸ್ತಕ ಸಿಗಲ್ಲ ಅಂತ ಹೇಳಿ. ಯಾಕಂದ್ರೆ ನಿಮ್ಮನ್ನ ಮೋಸ ಮಾಡೋದಕ್ಕೆ ಬರೋದ್ರಿಂದ ಆ ಒಂದು ಅವಕಾಶ ಯಾಕೆ ಕೊಡ್ತೀರಾ ನೀವು? ಅವಕಾಶ ಬೇಕಾಗಿಲ್ಲ ಅಲ್ಲ? ಸೊ ಹಂಗಾಗಿ ಕನ್ಯಾ ರಾಶಿಯವರು ಯಾವಾಗಲೂ ಸ್ವಲ್ಪ ಯೋಚನೆ ಮಾಡಿ ಪ್ರೀತಿನ ಹಂಚೋದು ತುಂಬಾನೇ ಒಳ್ಳೆಯದು. ಎಚ್ಚೆತ್ತುಕೊಳ್ಳಬೇಕಾಗುತ್ತೆ. ಯಾಕೆ ಅಂತ ಅಂದ್ರೆ ಶನಿ 7ನೇ ಮನೆಯಲ್ಲಿ ಇರೋದ್ರಿಂದ ನೋಡಿ, 6ನೇ ಮನೆ ಅಧಿಪತಿಯಾದಂತಹ ಶನಿ 7ನೇ ಮನೆಗೆ ಹೋಗ್ತಾ ಇದ್ದಾನೆ. ಸಪ್ತಮ ಭಾವಕ್ಕೆ ಬರ್ತಾ ಇದ್ದಾನೆ. ಇಷ್ಟು ದಿವಸ ರೋಗ ಋಣ ಸ್ತನಾಧಿಪತಿ ಏನಿತ್ತು, ಸ್ವಲ್ಪ ಎಲ್ಲ ಕಮಿಟ್ಮೆಂಟ್ಗಳು ಇತ್ತು. ಈ ವರ್ಷ ಎಲ್ಲೋ ಒಂದು ಕಡೆ ಮಕ್ಕಳು ಸ್ಕೂಲ್ ಫೀಸ್ ಇರಬಹುದು, ತನ್ನ ಕಮಿಟ್ಮೆಂಟ್ ಇರಬಹುದು, ತಾವು ಮಾಡಿದ ಸಾಲಗಳು ಇರಬಹುದು, ಯಾವುದೇ ಒಂದು ವೆಹಿಕಲ್ ಏನಾದರೂ ಪರ್ಚೇಸ್ ಮಾಡಬೇಕಪ್ಪ ಈ ವರ್ಷ, ಏನಾದರೂ ನಾನು ಹೊಸ ತರ ಏನಾದರೂ ಒಂದು ಕೊಂಡ್ಕೋಬೇಕು ಅಂತ ಇರೋರು ಖಂಡಿತ ಕೊಂಡ್ಕೋತೀರಾ. ಈ ವರ್ಷ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಕನ್ಯಾ ರಾಶಿಯವರಿಗೆ ತುಂಬಾನೇ ರಾಜಯೋಗ ಇದೆ ಕೂಡ. ಈ ಮಾರ್ಚ್ ತಿಂಗಳು ತುಂಬಾ ಶುಭಕರವಾಗಲಿದೆ ಅಂತಾನೆ ಹೇಳ್ಬೋದು ಕನ್ಯಾ ರಾಶಿಯವರಿಗೆ. ಈ ತಿಂಗಳು ನೀವು ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಸ್ವೀಕರಿಸುತ್ತೀರಿ. ದೀರ್ಘಕಾಲದಿಂದ ಉದ್ಯೋಗ ಅರಸಿ ಅಲೆದಾಡುತ್ತಿದ್ದ ಜನರಿಗೆ ಅಪೇಕ್ಷಿತ ಅವಕಾಶಗಳು ಸಿಗಬಹುದು. ಈ ತಿಂಗಳು ನೀವು ನಿಮ್ಮ ಪ್ರೀತಿ ಪಾತ್ರನನ್ನು ಖಂಡಿತ ಭೇಟಿಯಾಗುತ್ತೀರಿ ಮತ್ತು ನಿಮ್ಮ ಕುಟುಂಬದೊಂದಿಗೆ ಸಂತೋಷದ ಸಮಯವನ್ನು ಕಳೆಯುತ್ತೀರಿ ಫ್ರೆಂಡ್ಸ್. ವ್ಯವಹಾರಕ್ಕೆ ಸಂಬಂಧಿಸಿದಂತೆ ದೀರ್ಘ ಅಥವಾ ಕಡಿಮೆ ದೂರದ ಪ್ರಯಾಣ ಸಾಧ್ಯ. ಪ್ರಯಾಣವು ಆಹ್ಲಾದಕರ ಮತ್ತು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ. ಈ ತಿಂಗಳು ನಿಮಗೆ ತುಂಬಾನೇ ಶುಭಕರವಾಗಲಿದೆ ಅಂತಾನೆ ಹೇಳ್ಬೋದು. ಈ ಯುಗಾದಿ ಹಬ್ಬ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕನ್ಯಾ ರಾಶಿ ಬಗ್ಗೆ ನನಗೆ ತಿಳಿದ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ. ಬನ್ನಿ ಈಗ 2ನೇ ರಾಶಿ, ಅದೃಷ್ಟದ ರಾಶಿ ಎಂದರೆ ಮಕರ ರಾಶಿ. ಅಂದರೆ ಈ ವರ್ಷ 2025 ಯುಗಾದಿಯಿಂದ 2026 ಯುಗಾದಿಯವರೆಗೆ ಮಕರ ರಾಶಿಯ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಅಂದರೆ ಕ್ರೋಧಿ ನಾಮ ಸಂವತ್ಸರ ಕಳೆದು ಶ್ರೀ ವಿಶ್ವ ವಸುನಾಮ ಪ್ರಾರಂಭ ಆಗತಕ್ಕಂಥದ್ದು. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ, ಸನಾತನ ಧರ್ಮದ ಪ್ರಕಾರ, ನಮ್ಮ ಭಾರತೀಯ ಪ್ರಕಾರ ಹೊಸ ವರ್ಷ ಆರಂಭ, ನಿಜವಾದ ಹೊಸ ವರ್ಷ ಆರಂಭ ಆಗತಕ್ಕಂಥದ್ದು ಯುಗಾದಿ ಹಬ್ಬದಲ್ಲಿ. ಈ ಯುಗಾದಿಯಿಂದ ಈ ಒಂದು ವರ್ಷದಲ್ಲಿ ಏನೇನು ಬಂಪರ್ ಇದೆ ನಿಮಗೆ ನೋಡಿ, ಬಹಳ ಒಳ್ಳೊಳ್ಳೆ ವಿಚಾರ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ. ಯಾಕಂದ್ರೆ ಸಾಡೆ ಸಾತಿಯ ಒಂದು ಪ್ರಭಾವದಿಂದ ನೀವು ಮುಕ್ತರಾಗತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗೆ ಇದೆ. ಒಂದು ಸುಸಂದರ್ಭ ನಿಮಗೆ ಬಂದಿರತಕ್ಕಂಥದ್ದು. ಬಹಳ ಒಳ್ಳೆ ವಿಚಾರಗಳು. ಇದರ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು. ಯಾಕಂದ್ರೆ 7.5 ವರ್ಷದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿರತಕ್ಕಂಥದ್ದು ಈ ಮಕರ ರಾಶಿಯವರು. ಇನ್ನು ಮುಂದೆ ಈ ವರ್ಷ ನಿಮಗೆ ಏನು ಫಲ ಸಿಗುತ್ತೆ ಅನ್ನೋದರ ಬಗ್ಗೆ ವಿಸ್ತೃತವಾಗಿರತಕ್ಕಂತಹ ವರದಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಇಂದ ಕೊನೆ ತನಕ ನೋಡಿ. ಸಂಪೂರ್ಣವಾದ ಮಾಹಿತಿ ತಿಳಿಯುತ್ತೆ ಅನ್ನುವ ಈ ಒಂದು ಮಾಹಿತಿ ಹೇಳ್ತಾ ಇದ್ದೀನಿ. 2025ರಲ್ಲಿ ಒಂದು ಗ್ರಹಗತಿಯು, ಒಂದು ಸ್ಥಾನಮಾನಗಳು ಯಾವ ಥರ ಇರುತ್ತೆ ಅಂತಂದರೆ, ಶನಿ ಪರಮಾತ್ಮ ಏಪ್ರಿಲ್ ತಿಂಗಳಲ್ಲಿ ಕುಂಭರಾಶಿಯಿಂದ ಮೀನ ರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂಥ, ಜೊತೆಗೆ ಮೇ ತಿಂಗಳಲ್ಲಿ ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾರೆ. ಈ ಸಮಯದಲ್ಲಿ ಮಕರ ರಾಶಿಯವರಿಗೆ ತುಂಬಾನೇ ಒಳ್ಳೆಯದಾಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದರೆ ಅವರು ಈ ವರ್ಷ ಸಾಡೆ ಸಾತಿಯಿಂದ ಮುಕ್ತಿಯಾಗಲಿದ್ದಾರೆ. ಇವಾಗ ಕುಂಭರಾಶಿಯಿಂದ ಮೀನ ರಾಶಿಗೆ ಪ್ರವೇಶ ಮಾಡ್ತಿರೋದ್ರಿಂದ ಶನಿ ಬಿಡುಗಡೆ ಆಗುತ್ತೆ ಅಂತಾನೆ ಹೇಳ್ಬೋದು ಮಕರ ರಾಶಿಗೆ.
ನಮ್ಮ ಭಾರತೀಯ ವರ್ಷಮಾನದ ಪ್ರಕಾರ ನಮಗೆ ಯುಗಾದಿ ಹಬ್ಬ ಹೊಸ ವರ್ಷನೇ ಅಂತ ಹೇಳ್ಬೋದು. ಈ ಹೊಸ ವರ್ಷದಿಂದ ಮಕರ ರಾಶಿಯವರಿಗೆ ತುಂಬಾ ರಾಜಯೋಗ ಕೂಡ ಬರ್ತಾ ಇದೆ. ಯಾಕಂದರೆ ಯುಗಾದಿ ಹಬ್ಬದಿಂದ ಅವರಿಗೆ ರಾಜಯೋಗ ಸ್ಟಾರ್ಟ್ ಆಗುತ್ತೆ. ಇಷ್ಟು ವರ್ಷ 7.5 ವರ್ಷ ಕಾಲ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ. ಸಾಡೆ ಸಾತಿ ಆರಂಭವಾಗಿ ತುಂಬ ಕಣ್ಣೀರಲ್ಲಿ ಕೈ ತೊಳೆದಿದ್ದಾರೆ. ಈ ಮಕರ ರಾಶಿಯವರು ತುಂಬ ಆರೋಗ್ಯದಲ್ಲೂ ಕೂಡ ಸಮಸ್ಯೆಯನ್ನು ಅನುಭವಿಸಿದ್ದಾರೆ. ಆದರೆ ಈಗ ಈ ವರ್ಷದಿಂದ ಅವರಿಗೆ ತುಂಬಾ ಶುಭ ಫಲ ನೀಡ್ತಾ ಇದ್ದಾನೆ. ಗುರುಬಲ ಕೂಡ ಕೂಡಿ ಬರುತ್ತೆ ಮಕರ ರಾಶಿಯವರಿಗೆ. ಈ ಯುಗಾದಿಯಿಂದ ಒಂದು ವರ್ಷದಲ್ಲಿ ಏನೆಲ್ಲ ಬಂಪರ್ ಇದೆ ನಿಮಗೆ ನೋಡಿ ಬಹಳ ಒಳ್ಳೆ ವಿಚಾರ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಸಾಡೆ ಸಾತಿ ಕೊನೆ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಸಾಡೆ ಸಾತಿಯಿಂದ ಮುಕ್ತರಾಗ್ತಾ ಇದ್ದಾರೆ ಮಕರ ರಾಶಿಯವರು. ಒಳ್ಳೆಯ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಈ ರಾಶಿಯವರಿಗೆ. ಈ ಮಾರ್ಚಿಯಿಂದ ಮುಂದಿನ 2026 ಮಾರ್ಚಿವರೆಗೆ ತುಂಬ ಶುಭ ಫಲಗಳು ಬರ್ತಾ ಇದೆ ಅಂತ ಹೇಳ್ಬೋದು. ಕೆಲಸ ಇಲ್ದವರಿಗೆ ಕೆಲಸದ ಅಂದರೆ ಯಾರಿಗಿಲ್ಲ ಇಷ್ಟು ವರ್ಷ ಕೆಲಸ ಇಲ್ದಲೆ ಅಲಿತಾ ಇರ್ತಾರೆ ಅವರಿಗೆ ಕೆಲಸದ ಶುಭ ಯೋಗ ಕೂಡ ಸೇರಿ ಬರ್ತಾ ಇದೆ. ಹಣಕಾಸಿನ ಬಗ್ಗೆ ಸಮಸ್ಯೆ ಇದ್ರೆ ಅದು ಕೂಡ ಪರಿಹಾರ ಆಗುತ್ತೆ. ಮತ್ತೆ ಗಂಡ ಹೆಂಡತಿ ನಡುವೆ ಏನಾದರೂ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗೆ ಫುಲ್ ಸ್ಟಾಪ್ ಅಂತಾನೆ ಹೇಳ್ಬೋದು ಮಕರ ರಾಶಿಯವರಿಗೆ. ಈಗ ತುಂಬಾನೇ ಅದೃಷ್ಟದ ಕಾಲ ಬರ್ತಾ ಇದೆ ಅಂತ ಹೇಳ್ಬೋದು. ಖಂಡಿತ ಇದನ್ನ ನೀವು ತುಂಬಾನೇ ಯೂಸ್ಫುಲ್ ಮಾಡ್ಕೊಳ್ರಿ. ನೀವು ನಂಬಿರುವ ದೇವರಿಗೆ ಪೂಜೆನ ಮಾಡ್ಕೊಳ್ಳಿ, ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ನಿಮ್ಮ ಮನೆ ದೇವರಿಗೆ ಕೂಡ ಪೂಜೆ ಮಾಡ್ಕೊಳ್ಳಿ. ಈ ವರ್ಷ ನಿಮ್ಗೆ ಒಳ್ಳೆಯ ಶುಭ ಫಲಗಳು ಸಿಗ್ತಾ ಬರುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ನಿಮ್ಮ ಹಣಕಾಸಿನ ಸಮಸ್ಯೆಯಲ್ಲಾಗಿರ್ಬೋದು, ಮತ್ತೆ ಗಂಡ ಹೆಂಡತಿ ನಡುವೆ ಇರೋ ಯಾವುದೇ ಸಮಸ್ಯೆ ಇರ್ಬೋದು, ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗೋದಿಕ್ಕೆ ಈ ಕಾಲ ತುಂಬಾನೇ ಒಳ್ಳೆ ಕಾಲ ಅಂತಾನೆ ಹೇಳ್ಬೋದು. ಈ 1 ವರ್ಷಗಳ ಕಾಲ ನೀವು ಅನ್ಕೊಂಡಿದ್ದೆಲ್ಲ ಸಾಧಿಸೋದಿಕ್ಕೆ ತುಂಬಾನೇ ಒಳ್ಳೆ ಕಾಲ ಬರ್ತಾ ಇದೆ. ಹಾಗಾಗಿ ಇದನ್ನ ತುಂಬಾನೇ ಯೂಸ್ಫುಲ್ ಮಾಡ್ಕೊಳ್ಳೋದು ನಿಮ್ಮ ಕೈಲಿದೆ ಫ್ರೆಂಡ್ಸ್. ಯಾರೆಲ್ಲ ನೀವು ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಕೊಡಿ. ಖಂಡಿತ ನಿಮಗೆ ಮಕರ ರಾಶಿ ಮತ್ತೆ ಕನ್ಯಾ ರಾಶಿ ಬಗ್ಗೆ ತಿಳಿದಷ್ಟು ಮಾಹಿತಿನ ಶೇರ್ ಮಾಡಿದ್ದೀನಿ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಏನು ಅನ್ಸುತ್ತೆ ಈ ಮಕರ ರಾಶಿ ಮತ್ತೆ ಕನ್ಯಾ ರಾಶಿ ಫಲದ ಬಗ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ನಾನು ಮೇಷರಾಶಿಗೆ ಸಾಡೆ ಸಾತಿ ಆರಂಭ ಆಗ್ತಾ ಇದೆ, ಆ ವಿಡಿಯೋ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಖಂಡಿತ ನಿಮಗೆ ನಮ್ಮ ಚಾನಲಲ್ಲಿ ಯಾವ ಥರ ವಿಡಿಯೋಸ್ ಬೇಕು ಅಂತ ಕೇಳ್ಕೊಂಡ್ರೆ ಆ ಥರ ವಿಡಿಯೋಸ್ನ ಹಾಕೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಓಕೆ, ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ. ಕನ್ಯಾ ರಾಶಿ ಮತ್ತು ಮಕರ ರಾಶಿಗೆ ಖಂಡಿತ ಒಳ್ಳೇದಾಗಲಿ ಅಂತ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಅಂದರೆ ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ಗೆ ಕನೆಕ್ಟ್ ಆಗಿ ಹೊಸ ವಿಷಯನ ತಿಳಿಸ್ಕೊಡೋದಕ್ಕೆ ನಾನು ಆದಷ್ಟು ಟ್ರೈ ಮಾಡ್ತೀನಿ ಅಂತಾನೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ನೆಕ್ಸ್ಟ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್, ಟೇಕ್ ಕೇರ್, ಬಾಯ್ ಆಲ್ ಫ್ರೆಂಡ್ಸ್.